ಪಾರ್ಟಿ ರೌಂಡ್ಸ್ನ ಮೊದಲ ಸುದ್ದಿ ಜಮೀರ್ ಅಹ್ಮದ್ ಖಾನ್ರಿಗೆ ಸಂಬಂಧಿಸಿದ್ದು. ಮೊದಲ ಹಂತದ ಸಚಿವ ಸಂಪುಟದಲ್ಲಿ ಜಮೀರ್ ಅಹ್ಮದ್ ಖಾನ್ ಇರ್ತಾರೆ. ಅವರು ಡಿಸಿಎಂ ಕೂಡ ಆಗಬಹುದು ಅನ್ನುವ ವಾತಾವರಣ ಇತ್ತು. ಸಚಿವ ಸಂಪುಟ ಪ್ರಮಾಣ ವಚನದ ದಿನವೇ ಬೆಳಗ್ಗೆ ಅವರದ್ದೊಂದು ಆಡಿಯೋ ರಿಲೀಸ್ ಆಯಿತು. ಅವರದ್ದು ಎನ್ನಲಾದ ಆಡಿಯೋ ಅಂತ ಅನ್ಕೊಳ್ಳಿ, ರಿಲೀಸ್ ಆಯಿತು. ಅದಾದ ನಂತರ ವಾತಾವರಣವೇ ಬದಲಾಗೋಯ್ತು. ಮೊದಲ ಹಂತದಲ್ಲಿ ಅವರು ಮಂತ್ರಿ ಆಗಲಿಲ್ಲ, ಎರಡನೇ ಹಂತದಲ್ಲೂ ಮಂತ್ರಿ ಆಗೋದು ಡೌಟು ಅನ್ನುವ ಪರಿಸ್ಥಿತಿ ಇದೆ. ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಜಮೀರ್ ಅಹ್ಮದ್ ಖಾನ್ರನ್ನ ಮಿನಿಸ್ಟರ್ ಮಾಡಬೇಕು ಅಂತ ಅವರ ಬೆಂಬಲಿಗರ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಈ ಮಧ್ಯೆ ಜಮೀರ್ ಅಹ್ಮದ್ ಖಾನ್ರ ಬೆಂಬಲಿಗರೊಬ್ಬರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹತ್ರ ಹೋಗಿ ಜಮೀರ್ ಅಹ್ಮದ್ ಖಾನ್ರನ್ನ ಮಿನಿಸ್ಟರ್ ಮಾಡಿ ನಿಮಗೆ ಅವರು ಪರಮಾಪ್ತರು ಅಂದ್ರು. ಪರಮಾಪ್ತ ಆದ್ರೆ ನನ್ನ ವಿರುದ್ಧನೇ ಮಾಡದ ಅಂದ್ಬಿಟ್ರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇದು ನಿನ್ನೆ ಅತಿ ಹೆಚ್ಚು ಚರ್ಚೆಗೆ ಕಾರಣವಾದ ವಿಡಿಯೋ. ಪರಮಾಪ್ತ ಆದ್ರೆ ನನ್ನ ವಿರುದ್ಧನೇ ಮಾಡದ ಅಂತ ಕೇಳಿದ್ರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ನಿಮ್ಗೆ ಸಾಹೇಬ್ರೆ, ನೀವು ಅವರ ಪರಮಾಪ್ತ ಇಲ್ಲ, ಅದು ಮಾಡಂಗಿಲ್ಲ. ತಿದ್ದಿ ಹೇಳಿ ನಿಮ್ಗೆ ಸಾಹೇಬ್ರೆ, ನೀವು ಅವರ ಪರಮಾಪ್ತ ಇಲ್ಲ, ಅದು ಮಾಡಂಗಿಲ್ಲ. ಅದು ತಿದ್ದಿ ಹೇಳಿ ನಿಮ್ಗೆ ಸಾಹೇಬ್ರೆ, ನೀವು ಅವರ ಪರಮಾಪ್ತ ಇಲ್ಲ, ಅದು ಮಾಡಂಗಿಲ್ಲ. ಈ ವಿಡಿಯೋ ವೈರಲ್ ಆಯಿತು, ಮಾಧ್ಯಮಗಳಲ್ಲಿ ಚರ್ಚೆಯಾಯಿತು. ಜಮೀರ್ ಅಹ್ಮದ್ ಖಾನ್ರು ಸಿದ್ದರಾಮಯ್ಯನವರ ಮನೆಗೋದ್ರು. 1 ಗಂಟೆಗೂ ಹೆಚ್ಚು ಕಾಲ ಅಲ್ಲಿದ್ದು ಚರ್ಚೆ ನಡೆಸಿದ್ರು. ತಮ್ಮ ವಿರುದ್ಧ ಕೇಳಿ ಬಂದಿರುವ ಆರೋಪಗಳಿಗೆ ಸ್ಪಷ್ಟನೆ ಕೊಟ್ರಂತೆ. ದಾವಣಗೆರೆ ರಾಜಕಾರಣದ ಬಗ್ಗೆ ವಿವರಣೆ ಕೊಟ್ರಂತೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದನ್ನು ಕೇಳಿಸ್ಕೊಂಡ್ರಂತೆ. ಈಗಲೂ ಜಮೀರ್ ಅಹ್ಮದ್ ಖಾನ್ರು ವಾದ ಮಾಡ್ತಾ ಇರೋದು ಆ ಆಡಿಯೋದಲ್ಲಿರುವ ಧ್ವನಿ ನನ್ನದಲ್ಲ ಅಂತ. ದಾವಣಗೆರೆ ದಕ್ಷಿಣದ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದ ಸಮರ್ಥ ಶಾಮನೂರ್ರನ್ನ ಸೋಲಿಸುವುದಕ್ಕೆ ಜಮೀರ್ ಅಹ್ಮದ್ ಖಾನ್ ಮತ್ತು ಅವರ ಆಪ್ತ ವಲಯ ಪ್ರಯತ್ನ ಪಟ್ಟಿತು ಅನ್ನುವಂತಿದೆ ಆ ಆಡಿಯೋ. ಅದು ನಂದಲ್ಲ. ಆಡಿಯೋ ನಿಜಾನ ಸುಳ್ಳು ಅನ್ನೋದರ ಬಗ್ಗೆ ತನಿಖೆ ಮಾಡೋದಕ್ಕೆ ತನಿಖೆ ನಡೆದಿದೆ. ನಾನು ಕಾಂಗ್ರೆಸ್ ವಿರುದ್ಧ ಆಗಲಿ ಸಮರ್ಥ ಶಾಮನೂರು ವಿರುದ್ಧ ಆಗಲಿ ಕೆಲಸ ಮಾಡಿಲ್ಲ. ನಿಮಗೆ ಹೈಕಮಾಂಡ್ಗೆ ತಪ್ಪು ಮಾಹಿತಿ ಕೊಡಲಾಗಿದೆ, ಪಕ್ಷದ ವಿರುದ್ಧ ಕೆಲಸ ಮಾಡಿದ್ದೀನಿ ಅಂತ ಬಿಂಬಿಸಲಾಗ್ತಾ ಇದೆ. ಇದು ನನ್ನನ್ನು ಸಚಿವ ಸಂಪುಟದಿಂದ ದೂರ ಇಡೋದಕ್ಕೆ ನಡೆಸ್ತಾ ಇರುವ ಷಡ್ಯಂತ್ರ ಅಂದ್ರಂತೆ.
ಇನ್ನೊಂದು ಕಡೆ ಜಮೀರ್ ಅಹಮ್ಮದ್ ಖಾನ್ರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಆಗ್ರಹಿಸಿ ಸೋಮವಾರ ಪಾದರಾಯನಪುರ ಬಂದ್ ಘೋಷಣೆ ಮಾಡಲಾಗಿದೆ. ಜಮೀರ್ ಬೆಂಬಲಿಗರು ವಿಧಾನಸೌಧ ಚಲೋ ಮಾಡ್ತಾರಂತೆ. ಇಮ್ರಾನ್ ಪಾಷಾ, ಜಮೀರ್ ಅಹಮ್ಮದ್ ಖಾನ್ ಆಪ್ತ ಇಮ್ರಾನ್ ಪಾಷಾ ಈ ಕರೆ ಕೊಟ್ಟಿದ್ದಾರೆ. जितने जने भी जम को ही एक एक आदमी 15 ಆದ್ಮಿಯಂಗೂ ಬುಲ ಲಗತಿನ ಏಕೆ ಕದ್ಮಿ ಬಿ ಇಲ್ಲಿ ಎಷ್ಟು ಜನ ಸೇರಿದಿರೋ ಒಬ್ಬೊಬ್ರು 15 ಜನ ಕರ್ಕೋಬೇಕು. ಸೋಮು ಏನಪ್ಪ ಅಯ್ಯೋ ನೀನ್ ಕರ್ಕೊ ಬರ್ತೀಯ ಬಿಡು, ನೀನ್ ಕೆಪಾಸಿಟಿ ಇದೆ. तो कितने जने भी हैं जुड़को ही तमाम से मैं गुजारिश करता हूँ, अमजदा भी आको ही तो पीर के दिन हमारा मोहल्ला जो है बंद रखो. चलो विधान सौदा, हमारा डिमांड डीसीएम मिनिस्ट्री, जमीर अहमद साहब को इंसाफ देना. अगर इंसाफ जमीर अहमद खान साहब को नहीं मिला तो पूरे जने रोडा पर उतरेंगे. हमारी जान तक लेको जाको सामने क्या होता वो देख लेंगे कर को बोल को अल्लाह के हवाले कर डालेंगे. ये अल्लाह के बंदियां के ऊपर इतना काम करने वाला, बचाने वाला, देने वाला शख्सियत को हमें हमारा फर्ज बनता है कि उनको हमें बचा को रखना नहीं रखना, बोलो बचा को रखना ना. एक से 1:30 बजे तक आ जाओ. जोहर पड़े की नहीं की फौरन यहाँ आ जाना. और इंशाल्लाह यहाँ खाने का भी इंतजाम रहता है, जियाफत भी रहती है, भोजन कर ले को. यहाँ से 10वें क्रास के ऑफिस से पादरनपुरा 10वां क्रास से विधानसौधा तक, पादरनपुरा 10वें क्रास से विधानसौधा तक हमें लोग जो है चल को जाना. जिस किसी के पास 2 व्हीलर आई 2 व्हीलर हमें आओ. हमें लोग जो है ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.